ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ಭರತನು ಕೂಡ ಗಂಧರ್ವರ ಭೂಪಟಳವನ್ನು ಪರಿಹರಿಸಿ ಕೋಟಿ ಕೋಟಿ ಒಟ್ಟು 3 ಕೋಟಿ ಸಂಖ್ಯೆಯ ಗಂಧರ್ವರನ್ನ ನಿರಾಕರಿಸಿದ. ಶತ್ರುಘ್ನನು ಕೂಡ ಅಮಿತ ಬಲ ಪರಾಕ್ರಮವುಳ್ಳವನಾಗಿ ಮಧುಪುತ್ರನಾದ ಲವಣನನ್ನು ಸಂಹರಿಸಿ ಮಥುರಾ ಅನ್ನುವ ಪಟ್ಟಣವನ್ನು ಕಟ್ಟಿದ. ಈ ರೀತಿಯಾಗಿ ಆ ಕುಲದಲ್ಲಿ ಬಂದಂತಹ ಎಲ್ಲರೂ ಕೂಡ ಲೋಕಕ್ಕೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅವರ ಮಕ್ಕಳು ಎಲ್ಲರೂ ಕೂಡ ತುಂಬಾ ಅದ್ಭುತವಾದ ರೀತಿಯಲ್ಲಿ ಸಹಾಯವನ್ನ ಮಾಡಿದ್ರು ಅನ್ನುವ ಅಂಶವನ್ನ ಹೇಳಿ, ಹೀಗೆ ಇಕ್ಷ್ವಾಕು ಕುಲ ಭೂಪಾಲರ ಕುರಿತಾದ ಮಾತನ್ನು ನಾನು ಹೇಳಿದೆ. ಇದರಲ್ಲಿ ಮರು ಅಂತನ್ನೋನೊಬ್ಬ ಬರ್ತಾನೆ. ಅವನು ಈ ಸೂರ್ಯವಂಶ ಮಧ್ಯದಲ್ಲಿ ಸ್ಥಗಿತಗೊಂಡಾಗ ಮತ್ತೆ ಮರಳಿ ಮುಂದುವರಿಸ್ತಾನೆ. ಬೃಹದ್ಬಲ ಅನ್ನುವವನು ಅಭಿಮನ್ಯುವಿನ ಕೈಯಲ್ಲಿ ಮಹಾಭಾರತದಲ್ಲಿ ಸತ್ತ ಪ್ರಕರಣವನ್ನು ನಾವು ನೋಡುತ್ತೇವೆ. ಅದು ಇವನು ಕೂಡ ಸೂರ್ಯವಂಶದವನೇ ಆಗಿದ್ದ. ಅವನು ಪಾಂಡವರ ವಿರೋಧಿಯಾಗಿ ಕೌರವರ ಪರವಾಗಿ ಹೋರಾಡಿ ಯುದ್ಧದಲ್ಲಿ ವೀರ ಮರಣವನ್ನೈದಿದ. ಇದು ಇಕ್ಷ್ವಾಕು ಕುಲದ ವಂಶದ ಚಿಂತನೆಯನ್ನು ಯಾರು ಕೇಳ್ತಾನೋ, ಯಾರು ಹೇಳ್ತಾನೋ ಅವರಿಗೂ ಕೂಡ ಈ ವಂಶದಲ್ಲಿ ಬಂದವರ ಬದುಕಿನಲ್ಲಿ ಬಂದ ಯಶಸ್ಸುಗಳೆಲ್ಲ, ಕೀರ್ತಿ ಎಲ್ಲ ಲಭ್ಯವಾಗುತ್ತೆ ಅನ್ನೋದನ್ನ ಹೇಳಿದ್ರು. ಶ್ರೀ ಪರಾಶರ ಉವಾಚ ಇಕ್ಷ್ವಾಕು ತನಯೋ ಯೋಸೋ ನಿರ್ನಾಮ ಸಹಸ್ರಂ ವತ್ಸರಂ ಸತ್ರಮಾರೇಭೆ. ಈ ಇಕ್ಷ್ವಾಕುವಿನ ತನೆಯರಲ್ಲಿ ಒಬ್ಬ ನಿಮಿ ಇಂತಿದ್ದ. ಆ ನಿಮಿ 1000 ವರ್ಷಗಳ ಕಾಲದ ಒಂದು ವಿಚಿತ್ರವಾದ ಯಜ್ಞವನ್ನು ನಡೆಸಿದ. ವಸಿಷ್ಠಂಚ ಹೋತಾರಂ ವರಯಾಮಾಸ. ವಸಿಷ್ಠರನ್ನು ಹೋತೃಗಳಾಗಿ ಸ್ವೀಕರಿಸಿದ. ನಾರಾಯಣ. ವಸಿಷ್ಠ ಆ ನಿಮಿಯನ್ನ ಕುರಿತು ಹೇಳ್ತಾನೆ, ತಮಾಹ ವಸಿಷ್ಠೋ ಅಹಂ ಇಂದ್ರೇಣ 5 ವರ್ಷ ಶತ ಯಾಗಾರ್ಥಂ ಪ್ರಥಮಂ ಮೃತಃ. 500 ವರ್ಷಗಳ ಒಂದು ವಿಶಿಷ್ಟವಾದ ಯಾಗಕ್ಕೆ ನಾನು ಇಂದ್ರನಿಂದ ಈಗಾಗಲೇ ಆಹೂತನಾಗಿದ್ದೇನೆ. ಮೊದಲೇ ಅವನು ನನ್ನನ್ನು ಕರೆದಿದ್ದ. ತದನಂತರಂ ಪ್ರತಿಪಾಲ್ಯತಾಂ ಆಗತ ಸ್ತವಾಪಿ ಋತ್ವಿಕ್ ಭವಿಷ್ಯಾಮಿ ಇತ್ಯುಕ್ತೆ ಸಹ ಪೃಥಿವೀಪತಿ ನ ಕಿಂಚಿತ್ ಉಕ್ತವಾನ್. ಅಲ್ಲಿಯ ಪೌರೋಹಿತ್ಯವನ್ನು ಮುಗಿಸಿ ಬಳಿಕ ಬಂದು ನಾನು ನಿನ್ನ ಕಾರ್ಯವನ್ನು ಮಾಡಿಕೊಡ್ತೇನೆ, ನಿನಗೆ ಋತ್ವಿಕ್ಕಾಗ್ತೇನೆ, ಪ್ರತಿಪಾಲ್ಯತಾ ಕಾಯುವುದಾಗಲಿ ಅಂದ. ಆದ್ರೆ ನಿಮಿ ಏನು ಉತ್ತರ ಕೊಡ್ಲಿಲ್ಲ. ನಕಿಂಚಿದು ವಾಚ ನಕಿಂಚಿದು ಉಕ್ತವಾನ್, ಏನು ಹೇಳಲೇ ಇಲ್ಲ. ಅಂದ್ರೆ ಅವನಿಗೆ ಅಷ್ಟು ಕಾಯುವ ಯೋಚನೆಯಲ್ಲಿ ಇರ್ಲಿಲ್ವೋ, ಅಥವಾ ಅಯ್ಯೋ ಇವರು ನಮ್ಮ ಕುಲಪುರೋಹಿತರು ಅಂತ ಅನ್ಕೊಂಡು ನಾನು ಇವ್ರ ಹತ್ರ ಕೇಳಿದ್ದೆ ತಪ್ಪಾಯ್ತಾ, ಏನು ಅವನು ತಲೆಯಲ್ಲಿ ಏನಿತ್ತು ಗೊತ್ತಾಗಲ್ಲ. ಆದ್ರೆ ಅವನ ಅಪೇಕ್ಷೆ ಇದ್ದದ್ದು ಮಾಡಿ ಬೇಗ ಮುಗಿಸ್ಬೇಕು ಅಂತ. ಆದ್ರೆ ಅವ್ರು ನಾನು ಮೊದ್ಲೇ ಒಪ್ಕೊಂಡಿದ್ದೇನೆ, ಹೋಗ್ತೇನೆ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ವಸಿಷ್ಠೋಪ್ಯನೇನ ಸಮನ್ವೀಪ್ಸಿತಂ ಇತ್ಯಮರ ಪತೆ ಯಾಗಮಕರೋತು. ಅವರು ಹೇಳಿದಂತೆ ಇಂದ್ರನು ಇಷ್ಟಪಟ್ಟಂತೆ ಅವನಿಗೆ ಬೇಕಿರುವಂತಹ ಫಲವನ್ನ ಪಡೆಯುವ ಉದ್ದೇಶದಿಂದ ಅಮರಪತೇಹ ಯಾಗಮಕರೋತ್, ಅಮರಪತಿಯ ಯಾಗವನ್ನು ಮುಗಿಸಿದ. ಸೋಪಿ ತತ್ಕಾಲ ಏವ ಅನ್ಯೈಹಿ ಗೌತಮಾದಿಭಿ ಯಾಗಮಕರೋತ್. ಅಂದ್ರೆ ನನ್ನನ್ನು ಕಾಯ್ತಿರ್ತಾನೆ, ನಾನು ಬಂದು ಇವನಿಗೆ ಮಾಡಿಕೊಡ್ತೇನೆ ಅಂತಾನೆ ಅವನ ತಲೆಯಲ್ಲಿತ್ತು, ವಸಿಷ್ಠರ ತಲೆಯಲ್ಲಿ. ಹಾಗಾಗಿ ಸಮನ್ವೀಪ್ಸಿತಂ, ನಾನು ಬಂದ ತಕ್ಷಣ ಅದನ್ನು ಮಾಡಿ ಮುಗಿಸ್ಬೇಕು ಅಂತ ಬಂದ್ರೆ ಆ ಹೊತ್ತಿಗೆನೆ ಗೌತಮಾದಿಗಳ ಮೂಲಕ ಆ ಯಾಗಕ್ಕೆ ಕೈ ಹಾಕಿ ಆಗಿತ್ತು, ಶುರು ಮಾಡಿ ಆಗಿತ್ತು. ಸಮಾಪ್ತೇ ಚ ಅಮರಪತೇ ಯಾಗೆ ತ್ವರಯಾ ವಸಿಷ್ಠೋ ನಿಮಿ ಯಜ್ಞಂ ಕರಿಷ್ಯಾಮಿ ತ್ಯಾಜಗಾಮ. ತನ್ನ ಅಮರಪತಿಯ ಯಾಗವನ್ನ ಮುಗಿದೊಡನೆ ಓಡಿ ಬಂದ ವಸಿಷ್ಠ, ನಿಮಿ ಯಜ್ಞವನ್ನು ಮಾಡಿಸ್ಬೇಕು ಅಂತ. ತತ್ಕರ್ಮ ಕರ್ತೃತ್ವಂಚ ಗೌತಮಸ್ಯ ದೃಷ್ಟ್ವಾ ಸ್ವಪತೆ ತಸ್ಮೈ ರಾಜ್ಞೇ ಮಾಂ ಪ್ರತ್ಯಾಖ್ಯಾಯ
ಏತದನೇನ ಗೌತಮಾಯ ಕರ್ಮಾಂತರಂ ಸಮರ್ಪಿತಂ ಯಸ್ಮಾತ್ ತಸ್ಮಾದಯಂ ವಿದೇಹೋ ಭವಿಷ್ಯತೀತಿ ಶಾಪಂ ದದೌ. ಆ ಕರ್ಮದ ಹೋತೃತ್ವವನ್ನ, ಹೊಣೆಗಾರಿಕೆಯನ್ನ ಹೊತ್ತ ಗೌತಮರನ್ನು ಕಂಡು ನನ್ನತ್ರ ಕೇಳಿ, ನಾನು ಈ ಕುಲಪುರೋಹಿತನಾಗಿ ನನ್ನತ್ರ ಕೇಳಿ ಆಮೇಲೆ ನನ್ನನ್ನ ತಿರಸ್ಕರಿಸಿ ಇದನ್ನ ಬೇರೆಯವರ ಕೈಯಲ್ಲಿ ಮಾಡಿಸಿದ್ದು ಅವನಿಗೆ ಇಷ್ಟ ಆಗ್ಲಿಲ್ಲ. ನನಗೆ ಕೇಳೇ ಇಲ್ಲ, ನನ್ನ ಹತ್ರ ಮಾಡಿಸ್ಲೇಬೇಕು ಅಂತ ಏನ್ ಹಠ ಇಲ್ಲ. ಪ್ರತಿಯೊಬ್ಬರ ಹತ್ರ ಅವರವರ ಕ್ರಿಯೆಗಳಿಗೆ ಕಾರಣಗಳಿರ್ತವೆ. ಅವನು ಹೇಳಿದ್ದು ನನ್ನ ಹತ್ರ ಕೇಳದೇ ಇದ್ರೆ ನಾನು ಯಾವತ್ತೂ ಬರ್ತಾನೆ ಇರ್ಲಿಲ್ಲ. ಕೇಳಿ ನಾನು ಬರ್ತೇನೆ ಅಂತ ಹೇಳಿ ಹೋದ್ಮೇಲೆ ಬೇರೆಯವ್ರ ಹತ್ರ ಎಷ್ಟು ಕಷ್ಟ ನೋಡಿ. ಕೆಲವೊಂದ್ಸತಿ ನಾವು ಮಾತಾಡೋದು ದೊಡ್ಡದಲ್ಲ, ಆಡಿದ್ಮೇಲೆ ಅದನ್ನ ಹೇಗ್ ನಿಭಾಯಿಸುವುದು ಅನ್ನೋದೇ ನಮ್ಗೆ ಇವತ್ತು ಗೊತ್ತಿಲ್ಲ. ನಾವಿವತ್ತು ವಿದ್ಯೆ 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 ಅಂತ ಕಲಿಸ್ಲಿಕ್ಕೆ ಹೋಗ್ತೀವಿ, ಆದ್ರೆ ವಿದ್ಯೆಯ ಜೊತೆಗೆ ಇರ್ಬೇಕಾದ ಒಂದು ಸಾಮಾಜಿಕ ಜವಾಬ್ದಾರಿ ಏನು ಅಂತ ನಾವು ಗಮನಿಸುವುದೇ ಇಲ್ಲ. ಅಂದ್ರೆ ನಾವು ಎಲ್ಲ ಸರಿ ಇದ್ರೂ ಕೂಡ ಈ ಸ್ಥಿತಿ ಇರುತ್ತೆ. ಇನ್ನು ನಾವು ಇನ್ನಷ್ಟು ಅನರ್ಥಕ್ಕೆ ಅನುಕೂಲಕರವಾದ ವರ್ತನೆಯನ್ನು ತೋರುತ್ತೇವೆ ಅಂದ್ರೆ ನಮ್ಗೆ ಬದುಕಿನಲ್ಲಿ ಶ್ರೇಯಸ್ಸಾದ್ರೂ ಹೇಗಾಗ್ಬೇಕು? ಭಾರಿ ಕಷ್ಟ. ನನಗೆ ಮಾತು ಕೊಟ್ಟ ಮೇಲೆ ನೀನ್ ನನ್ನನ್ನು ಕಾಯ್ಬೇಕಿತ್ತು, ನೀನ್ ಯಾಕೆ ಕಾಯ್ಲಿಲ್ಲ ಅಂತ ಅವನ ಮೇಲೆ ಕೋಪ ಮಾಡಿಕೊಂಡು ವಿದೇಹನಿಗೆ, ಅಂದ್ರೆ ನಿಮಗೆ ಶಾಪ ಕೊಟ್ಟ ವಿದೇಹನಾಗು ಅಂತ. ವಿದೇಹ ಅಂತಂದ್ರೆ ಶರೀರ ಬಿದ್ದು ಹೋಗುದು ಅಂತ ಅರ್ಥ. ಶಾಪವನ್ನು ಕೊಟ್ಟ. ಪ್ರಬುದ್ಧಶ್ಚ ಅಸೌ ಅವನಿಪತಿ ಅಪಿಪ್ರಾಹ. ಅವನು ಯಾಗದಲ್ಲಿದ್ದ. ಯಾಗದ ಕ್ರಿಯೆಯನ್ನು ಮುಗಿಸಿ ಎಚ್ಚರವಾದಾಗ ಶಾಪದ ಪ್ರಸಂಗವನ್ನ ಕೇಳಿ ಅವನು ಹೇಳ್ತಾನೆ, ಯಸ್ಮಾನ್ ಮಾಂ ಅಸಂಭಾಷ್ಯ ಅಜ್ಞಾನತ ಏವ ಶಯಾನಸ್ಯ ಶಾಪೋತ್ಸರ್ಗಂ ಅಸೌ ದುಷ್ಟ ಗುರು ಚಕಾರ. ಗುರುಗಳ ವಿಷಯನೇ ಬಂತು. ಆ ಎಚ್ಚರ ಆದವನಿಗೆ ಯಸ್ಮಾತ್ ಯಾವ ಕಾರಣದಿಂದ, ಮಾಂ ಅಸಂಭಾಷ್ಯ ಏನಿರಬಹುದು ಹಿಂದೆ ಪ್ರಕರಣ, ಅವರ ಮೇಲೆ ತಿರಸ್ಕಾರದಿಂದ ನಾನು ಯಾವತ್ತೂ ಕೂಡ ಈ ಯಾಗವನ್ನ ಬೇರೆಯವರಿಗೆ ಒಪ್ಪಿಸಿದ್ದಲ್ಲ. ನಾನು ಎಷ್ಟು ಕಾಲ ಬದುಕ್ತೇನೆ ಅಂತ ಗೊತ್ತಿಲ್ಲ, ಮುಗಿಯುವುದ್ರೊಳಗೆ. ಯಾಕಂದ್ರೆ ಇದು 1 ದಿವಸದ 2 ದಿವಸದ ಯಾಗ ಅಲ್ಲ, 1000 ವರ್ಷಗಳ ಯಾಗ. ಆ ಯಾಗವನ್ನ ಆದಷ್ಟು ಬೇಗ ಸಂಕಲ್ಪ ಮಾಡಿ ಮುಗಿಸ್ಬೇಕು. ನಾನು ಅದ್ರ ಮಧ್ಯದಲ್ಲೇ ತೀರು ಹೋದ್ರೆ, ಅದಕ್ಕೋಸ್ಕರ ನನ್ನ ಹತ್ರ ಏನೂ ಸಂಭಾಷಣೆ ಮಾಡದೆ ಮಲಗಿದವನ ಮೇಲೆ ಬೈದು ಹೋದ್ರೆ, ಅಥವಾ ಮಲಗಿದವನ ಮೇಲೆ ಕಸ ಎಸ್ತು ಹೋದ್ರೆ, ಶಯಾನಸ್ಯ ಅಜ್ಞಾನತಃ ಏನು ಅಂತಾನೆ ನನ್ನ ಹತ್ರ ಚರ್ಚೆ ಮಾಡಿದ್ರೆ ನಾನು ಏನು ಅಂತ ಬಂದ ತಕ್ಷಣ ಕ್ಷಮೆ ಕೇಳ್ತಿದ್ದೆ, ಮಾತಾಡ್ತಿದ್ದೆ. ನೋಡಿ ಹೀಗಾಗಿದೆ, ನನಗೆ ನಿಮ್ಮನ್ನ ಮಾತಾಡ್ಬೇಕು ಅಂತ ತುಂಬಾ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಟ್ರೈ ಮಾಡಿದೆ, ನೀವ್ ಎಲ್ಲೋ ಇಂದ್ರ ಲೋಕದಲ್ಲಿ ಹೋಗಿ ಕೂತಿದ್ರಿ, ನನ್ಗೆ ಆಗ್ಲಿಲ್ಲ. ಏನಾದ್ರೂ ಒಂದು ಹೇಳ್ತಿದ್ನಲ್ಲ, ಹೇಳಲಿಕ್ಕೂ ಅವಕಾಶ ಕೊಡದೆ ಮಲಗಿದವನ ಮೇಲೆ ಶಾಪ ಕೊಟ್ಟು ಹೋಗುವುದು ಅಂತ ಅನ್ನೋದು ಒಬ್ಬ ದುಷ್ಟ ಗುರುವಿನ ಲಕ್ಷಣ. ಇದು ಇಂತಹದ್ದು ನಮಗೆ ಯಾರಿಗೂ ಕೂಡ ಒಪ್ಪಿಗೆ ಆಗುವಂತದ್ದಲ್ಲ. ತಸ್ಮಾತ್ ಆದ್ದರಿಂದ ತಸ್ಯಾಪಿ ಅವನವುದು ಕೂಡ ದೇಹವು ಪತಿಷ್ಯತಿ ಬಿದ್ದು ಹೋಗಲಿದೆ ಅಂತ ಶಾಪಂ ದತ್ವ ದೇಹಮತ್ಯಜತ್. ಅವನು ತನ್ನ ದೇಹವನ್ನು ತೊರೆದ. ಅವನಿಗೆ ಶಾಪ ಕೊಟ್ಟು ನಿನ್ನ ದೇಹವು ಕೂಡ ಹೀಗೆ ಬಿದ್ದು ಹೋಗಲಿ ಅಂತ ಶಪಿಸಿ ಹೊರಟು ಹೋದ. ತಚ್ಛಾಪಾಚ್ಚ ಮಿತ್ರಾವರುಣಯೋ ತೇಜಸಿ ವಸಿಷ್ಠಸ್ಯ ಚೇತಃ ಪ್ರವಿಷ್ಟಂ. ಶಾಪದಿಂದಾಗಿ ವಸಿಷ್ಠರ ಜೀವ, ಅಂದ್ರೆ ಅದು ದೇಹ ಹೋಗುದಷ್ಟೇ. ಶಾಪ ಯಾವತ್ತೂ ಕೂಡ ದೇಹಕ್ಕೇನಾದ್ರೂ ಮಾಡುತ್ತೆ ಹೊರತು ಜೀವಕ್ಕೇನು ಮಾಡ್ಲಿಕ್ಕೆ ಆಗಲ್ಲ. ಅದು ಮಿತ್ರ ಮತ್ತೆ ವರುಣರ ದೇಹದಲ್ಲಿ ಹೋಗಿ ಸೇರಿತು ಆ ತೇಜಸ್ಸು ಅನ್ನುವಂಥದ್ದು. ವಸಿಷ್ಠಸ್ಯ ಚೇತಃ ಪ್ರವಿಷ್ಟಂ, ವಸಿಷ್ಠರ ಮನಸ್ಸು ಹೋಗಿ ಸೇರಿತು, ಜೀವ ಅಲ್ಲಿ ಹೋಗಿ ನೆಲೆಸಿತು. ಉರ್ವಶಿ ದರ್ಶನಾತ್ ಉದ್ಭೂತ ಬೀಜ ಪ್ರಪಾತಯೋ ತಯೋ ಸಕಾಶಾತ್ ವಸಿಷ್ಠೋ ದೇಹಮಪರಂ ಲೇಭೆ. ಅವರಿಬ್ಬರ ತೇಜಸ್ಸಿನಲ್ಲಿ ಸೇರಿದ್ದ ವಸಿಷ್ಠರ ಚೇತನ ಉರ್ವಶಿ ದರ್ಶನದಿಂದ ಅವರಿಬ್ಬರಲ್ಲೂ ಕೂಡ ಒಂದು ಅತ್ಯಂತ ಆಕಸ್ಮಿಕವಾದಂತಹ ಅನುರಾಗ ಹುಟ್ಟಿ ಅವರ ದೇಹದಿಂದ ಜಾರಿದ ಪತನದಲ್ಲಿ ತೇಜಸ್ಸಿನಲ್ಲಿ ವಸಿಷ್ಠರು ಸೇರಿಕೊಂಡಿದ್ರು. ವಸಿಷ್ಠರು ಮತ್ತೆ ಇನ್ನೊಂದು ಸರ್ತಿ ಜಾರಿ ಹುಟ್ಲಿಕ್ಕೆ ಬೇಕಿರುವಂತಹ ಒಂದು ಘಟನೆ ನಡೆಯಿತು. ದೇಹಮಪರಂ ಲೇಭೆ, ಮತ್ತೊಂದು ಶರೀರವನ್ನು ಪಡೆದ್ರು. ಅಂದ್ರೆ ಅವ್ರು 2 ಸರ್ತಿ ಹುಟ್ಟಿ ಬಂದ್ರು ಅಂತ ಗೊತ್ತಾಗತ್ತೆ. ಆದ್ರಿಂದಾಗಿ ಅವರನ್ನ ಮೈತ್ರಾವರುಣಿ ಅಂತಾನೂ ಕರೀತಾರೆ. ಜೊತೆಗೆ ಇನ್ನೊಂದೇನು ಹೆಸರಿದೆ,
ಭಾರ್ಗವ ಅಂತಾನೂ ಕರೀತಾರೆ, ಭೃಗುವಿನ ಮನೆತನದಿಂದ ಬಂದವರು ಅನ್ನೋ ಕಾರಣಕ್ಕಾಗಿ. ನಿಮೇರಪಿ ತರೀರ ಶರೀರಂ ಅತಿ ಮನೋಹರ ಗಂಧ ತೈಲಾದಿವಿರುಪ ಸಂಕ್ರಿಯಮಾಣಂ ನೈವ ಕ್ಲೇದಾದಿಕಂ ದೋಷಮವಾಪ ಸದ್ಯೋ ಮೃತ ಏವ ತಸ್ಥೌ. ನಿಮಿಯ ಶರೀರವು ಕೂಡ ಅತ್ಯಂತ ಮನೋಹರವಾದ ಗಂಧ ಮತ್ತು ಎಣ್ಣೆ ಮೊದಲಾದವುಗಳಿಂದ ಸುರಕ್ಷಣೆ ಮಾಡಿ ಇಟ್ಟಿದ್ರಿಂದ ಆ ಶರೀರ ಸತ್ತ ಹಾಗೆ ಕಾಣಿಸ್ತಾನೆ ಇರ್ಲಿಲ್ಲ. ಶರೀರ ಮಲ್ಕೊಂಡಿದೆ ಅಂತ ಅಷ್ಟೇ ಅನಿಸ್ತಾ ಇತ್ತು. ಕೇವಲ ಈಗ ಜಸ್ಟ್ ಅಂದ್ರೆ ಎಷ್ಟು ದಿವಸ ಆದ್ರೂ ಬಹುಶಃ ಈಗ ಪ್ರಾಣ ಹೋದಾಗ ದೇಹದಲ್ಲಿ ಹೇಗೆ ನಿಶ್ಚೇಷ್ಟತೆ ಇರುತ್ತೋ ಹಾಗೆ ನಿಶ್ಚೇಷ್ಟತೆ ಇದೆ ಅಂತ ಕಾಣಿಸ್ತಿತ್ತು. ಯಜ್ಞ ಸಮಾಪ್ತೌ ಭಾಗಗ್ರಹಣಾಯ ದೇವಾನ್ ಆಗತಾನ್ ಋತ್ವಿಜ ಊಚುಹು ಯಜಮಾನಾಯ ವರೋದೀಯತಾಮಿತಿ. ಯಜ್ಞದ ಸಮಾಪ್ತಿಯ ಹೊತ್ತಿಗೆ, ಇದು ಯಜ್ಞ ನಡೆಯುವಾಗ್ಲೇ ಆಗಿದ್ದು, ಅವರವರ ಭಾಗವನ್ನ ತೆಗೆದುಕೊಳ್ಳುವುದಕ್ಕಾಗಿ ದೇವತೆಗಳು ಬಂದಾಗ, ಇದು ನಮಗೆ ಇಲ್ಲಿ ಸಿಗ್ತಾ ಇರುವ ಹೆಚ್ಚಿನ ವಿಷಯ, ಬೇರೆ ಕಡೆ ಈ ವಿಷಯ ಹೆಚ್ಚು ಸಿಗಲ್ಲ. ದೇವಾನ್ ಬಂದಿರುವವರನ್ನ ಋತ್ವಿಜರು ಊಚುಹು ಕೇಳಿದ್ರು, ಯಜಮಾನಾಯ ವರೋದೀಯತಾಂ, ಯಜಮಾನನಿಗೆ ಏನಾದ್ರೂ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿ. ದೇವೈಶ್ಚ ಚಂದಿತೋ ಅಸೌ ನಿಮಿರಾಹ. ದೇವತೆಗಳು ಒಳಗಿನಿಂದ ಪ್ರೇರಣೆ ಮಾಡಿ ಅವನಲ್ಲಿ ಜಾಗೃತಿ ಮೂಡಿಸಿದಾಗ ಅವನಿಗೆ ವರ ಏನ್ ಬೇಕು ಅಂತ ಅವನೇ ಕೇಳುವ ಹಾಗೆ ಮಾಡುವುದಕ್ಕೋಸ್ಕರ. ನಮ್ಮಲ್ಲಿ ಈಗೆಲ್ಲ ಸತ್ತರೆ ಒಂದು 6 ಗಂಟೆ ಒಳಗೇನ ಒಂದು ದ್ರವ್ಯವನ್ನ ಕೂಡಿಸಿಯೋ ಅಥವಾ ದೇಹಕ್ಕೆ ಇಂಜೆಕ್ಟ್ ಮಾಡಿಯೋ 1 ನಿಮಿಷ ಅವ್ರ ಹತ್ರ ಮಾತಾಡಿಸ್ಬೋದು, ಏನೋ ಸೈನ್ ಹಾಕಿಸ್ಲಿಕ್ಕೋ ಅಥವಾ ಅವರ ಗುಟ್ಟು ಯಾವುದೋ ಒಂದು ರಹಸ್ಯವಾದ ನಿಧಿಯನ್ನ ಪಡ್ಕೊಳ್ಳಿಕ್ಕೋ ಏನ್ ಬೇಕೋ ಅದನ್ನ ಪಡ್ಕೊಳ್ಳಿಕ್ಕೆ ಬೇಕಾಗುವ ಹಾಗೆ 1 ನಿಮಿಷ ಅವರನ್ನು ಬದುಕಿಸ್ಬೋದು ಅಂತ ಅನ್ನುವ ಏನೋ ಒಂದು ಪ್ರವೃತ್ತಿ ಅಲ್ಲ. ಆ ತರದ ದೇವತೆಗಳು 1 ನಿಮಿಷ ಅವನಿಗೆ ಸ್ವಲ್ಪ ಹೊತ್ತು ಚಂದಿತ, ಅವರೆಲ್ಲ ಕೇಳಿಕೊಂಡದ್ದಕ್ಕಾಗಿ ಸ್ವಲ್ಪ ಹೊತ್ತು ಜೀವ ಕೊಟ್ರು. ಯಾಕಂದ್ರೆ ಅದು ಇನ್ನೂ ದೇಹದಲ್ಲಿ ಯಾವುದೇ ವಿಕಾರ ಆಗಿರ್ಲಿಲ್ಲ ಅಂತಾಗಿ, ಎಲ್ಲ ಇಂದ್ರಿಯಗಳು ಚೆನ್ನಾಗಿದ್ವು. ಆದ್ರಿಂದಾಗಿ ಅವನು ಮಾತಾಡಿದ. ಭಗವಂತಹ ಅಖಿಲ ಸಂಸಾರ ದುಃಖ ಹಂತಾರಹ, ಓ ಜ್ಞಾನಿಗಳೇ, ಸಂಸಾರದ ಎಲ್ಲ ದುಃಖಗಳನ್ನ ದೂರ ಮಾಡುವವರೇ, ನಹ್ಯೇತಾದೃಕ್, ಈ ರೀತಿಯಾದ ಅನ್ಯ ದುಃಖಮಸ್ತಿ ಶರೀರಾತ್ಮನೋ ವಿಯೋಗೋ ಭವತಿ. ಈ ಶರೀರ ಮತ್ತು ಆತ್ಮಗಳ ಜೊತೆಗಿನ ಬಂಧ ಕಳಚಿಕೊಳ್ಳುವುದಿದೆಯಲ್ಲ, ಬಹಳ ನೋವು ಕೊಡುವಂತಹ ಸಂಗತಿ. ಮಹದ್ ದುಃಖಂ ಈ ಏತಾದೃಗ್ ಅನ್ಯ ದುಃಖಂ ನಾಸ್ತಿ, ಇದಕ್ಕಿಂತ ದುಃಖಕರವಾದಂತಹ ಮತ್ತೊಂದು ಸಂಗತಿ ಇಲ್ಲ. ತದಹಮಿಚ್ಛಾಮಿ ಸಕಲ ಲೋಕಲೋಚನೇಶು ವಸ್ತುಂ ನ ಪುನರ್ ಶರೀರಗ್ರಹಣಂ ಕರ್ತುಂ ಇತ್ಯೇವ ಮುಕ್ತೈಃ ದೈವೈಃ ಸಾವಶೇಷ ಭೂತಾನಾಂ ನೇತ್ರೇಷು ಅವತಾರಿತಃ ತಥೋ ಭೂತಾನಿ ಉನ್ಮೇಷ ನಿಮೇಶಂ ಚಕ್ರುಹು. ಈ ಶರೀರದ ಸಹವಾಸವೇ ಬೇಡ ಅಂತ ಅನಿಸಿಬಿಟ್ಟಿದೆ ನನಗೆ. ಶರೀರ ಬರುವುದು ಬೇಡ, ಶರೀರ ಹೋಗುವುದು ಬೇಡ. ಏನಾದ್ರೂ ನನಗೆ ವರ ಕೊಡುವುದು ಅಂತಿದ್ರೆ, ನಾನು ಲೋಕದಲ್ಲಿರುವ ಎಲ್ಲರ ಕಣ್ಣಿನಲ್ಲಿ ವಾಸ ಮಾಡುವಂತಹ ಅವಕಾಶ ಮಾಡಿಕೊಡಿ. ನ ಪುನಃ ಶರೀರ ಗ್ರಹಣ, ಇನ್ನೊಮ್ಮೆ ನನಗೆ ಹುಟ್ಟುವುದನ್ನು ಮಾಡಬೇಡಿ. ದೇವತೆಗಳು ಆಯ್ತು ಅಂತ ಯೋಚನೆ ಮಾಡಿದ್ರು. ಇದೊಂದು ಚೆನ್ನಾಗಿದೆ ಇನ್ನು ಕೇಳುವಿಕೆ. ಇರ್ತಾನೆ ಎಲ್ಲಾ ಕಡೆ, ಎಲ್ಲರ ಕಣ್ಣಿನಲ್ಲಿ ಇರ್ತಾನೆ. ಅಶೇಷ ಭೂತಾನ ನೇತ್ರೇಶು ಅವತಾರಿತ, ಎಲ್ಲ ಜೀವರಾಶಿಯ ಕಣ್ಣುಗಳಲ್ಲಿ ನೆಲೆಸಿದ. ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು, ಪಕ್ಷಿ ಇರ್ಬೋದು, ಕ್ರಿಮಿ ಇರ್ಬೋದು, ಕೀಟ ಇರ್ಬೋದು, ಏನಿದ್ರು ಕೂಡ ಎಲ್ಲರ ನೇತ್ರದಲ್ಲಿಯೂ ವಾಸ ಮಾಡುವುದಾಯಿತು. ತತಃ ಭೂತಾನಿ ಉನ್ಮೇಷ ನಿಮೇಷ, ಕಣ್ಣು ಮುಚ್ಚಿ ತೆಗೆಯುವುದು ಅನ್ನೋದು, ಅದಕ್ಕೋಸ್ಕರನೇ ನಿಮಿಷ ಅನ್ನೋ ಶಬ್ದವಂತ. ಅವನು ಕಣ್ಣು ಮುಚ್ಚಿ ತೆಗೆದಾಗ ಅಲ್ಲಿ ಆ ಕಾಲದಲ್ಲಿ ಅವನು ಇರ್ತಾನಲ್ಲಿ. ಕಣ್ಣು ಮುಚ್ಚಿ ತೆಗೆಯುವುದಕ್ಕೂ ಕಾರಣನಾದಂತಹ ದೇವತಾ ಶಕ್ತಿ ಅಂದ್ರ ಅಥವಾ ಈ ಚಕ್ರವರ್ತಿ ನಿಮಿಯಾಗಿರ್ತಾನೆ ಅಂತ. ಅಂದ್ರೆ ಅದಕ್ಕೆ ರಾಜಾನೋ ಚಾರಚಕ್ಷುಷಃ ಅಂತ. ಕಣ್ಣುಗಳಲ್ಲಿಯೇ ರಾಜನಿಗೆ, ಅಂದ್ರೆ ತನಗೆ ನೇರವಾಗಿ ಕಣ್ಣುಗಳಲ್ಲಿ ಕಾಣಲಾಗದ್ದನ್ನ ಬೇರೆಯವರ ಕಣ್ಣಿನಿಂದ ಕಾಣುವುದು. ರಾಜನಿಗೆ ಕಣ್ಣು ಯಾವುದು ಅಂದ್ರೆ ಬೇರೆಯವರ ಕಣ್ಣೇ ಕಣ್ಣು ಅಂತ. ಅಂದ್ರೆ ನಿಮಿ ಆಗ್ಲೂ ತನ್ನ ರಾಜ್ಯಭಾರವನ್ನ ಎಲ್ಲರ ಕಣ್ಣಿನಲ್ಲಿ ನಿಂತು
ಕಾವಲು ಕಾಯುವಂತ ಕೆಲಸವನ್ನ ಮಾಡ್ತಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಹೇಳುತ್ತಾರೆ. ಅಪುತ್ರಸ್ಯ ಚ ಭೂಭುಜ ಶರೀರಂ ಅರಾಜಕ ಭೀರವೋ ಮನಯೋ ಅರಣ್ಯಾಮಮಂತು ಅರಣ್ಯಾಮಮಂತು. ಆ ನಿಮಗೆ ಮಕ್ಕಳಿರ್ಲಿಲ್ಲ, ಆದ್ರಿಂದಾಗಿ ಮುಂದೆ ಒಳ್ಳೆಯ ರಾಜ್ಯಭಾರ ಕೊಡುವುದು ಸಾಧ್ಯ ಆಗುದಿಲ್ಲ. ನಾವು ಯಾವತ್ತೂ ಕೂಡ ಋತ್ವಿಜರು ನಾವು ಅಧಿಕಾರಕ್ಕಾಗಿ ಬಂದವರಲ್ಲ. ನಮಗೆ ಬೇಕಾದ್ದನ್ನು ನಾವು ನಾವೇ ಸಾಧಿಸಿಕೊಳ್ತೇವೆ ಹೊರತು ರಾಜನಿಂದ ನಮಗೆ ಬೇಕಾದ್ದೇನೂ ಇಲ್ಲ. ಆದ್ರೆ ನಮ್ಮನ್ನ ಗೌರವದಿಂದ ಕರೆದು ಋತ್ವಿಜ್ಯವನ್ನ ಮಾಡಿಸಿ ಆ ಮೂಲಕ ಲೋಕಕ್ಕೆ ಹಿತವಾಗ್ಲಿ ಅಂತ ಕೆಲಸ ಮಾಡಿದವರಿಗೆ ಕೃತಜ್ಞತೆ ಅರ್ಪಿಸುವುದು ನಮ್ಮ ಕರ್ಮ. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂತ ಯೋಚಿಸಿ, ಅರಾಜಕ ಭೀರ, ರಾಜನಿಲ್ಲದೆ ಹೋದಾಗ ಲೋಕದಲ್ಲಿ ಆಗುವ ಭಯಾನಕವಾದ ಸ್ಥಿತಿಯನ್ನ ಕಂಡು ಮುನಿಗಳು ಮತ್ತೆ ಮಂಥನವನ್ನ ಉಂಟು ಮಾಡಿದ್ರು. ಆ ಶರೀರವನ್ನೇ ಅರಣಿಯಿಂದ ಜೊತೆಗೂಡಿಸಿ, ಅಂದ್ರೆ ಅದು ಇನ್ನು ಬಾಡಿರ್ಲಿಲ್ಲ, ಒಣಗಿರ್ಲಿಲ್ಲ, ಅದರಿಂದಾಗಿ ಆ ಶರೀರವನ್ನೇ ಮಥಿಸಿದ್ರೆ ತತ್ರಚ ಕುಮಾರೋ ಜಜ್ಞಿ, ಅಲ್ಲೊಬ್ಬ ಹುಟ್ಟಿದ, ಜನನಾಥ್ ಜನಕ ಸಂಜ್ಞಾಂ ಅವಾಪ. ಅವನ ಶರೀರವನ್ನು ಮಥಿಸಿ ಜನಿಸಿದವನಾದ ಅವನಿಗೆ ಜನಕ ಅಂತ ಹೆಸರು ಬಂತು. ಜನಕ ಸಂಜ್ಞಾಂ ಅವಾಪ. ಅಭೂತ್ ವಿದೇಹೋ ಅಸ್ಯ ಪಿತಾ, ಇವನ ತಂದೆಗೆ ಶರೀರ ಇರ್ಲಿಲ್ಲ, ಆದ್ರೆ ತಂದೆಯ ಶರೀರದಿಂದ ಹುಟ್ಟಿದ. ತಂದೆಗೆ ಶರೀರ ಇರ್ಲಿಲ್ಲ, ಆದ್ರೆ ತಂದೆಯ ಶರೀರದಿಂದ ಹುಟ್ಟಿದ. ಅದರಿಂದಾಗಿ ವಿದೇಹ ಅನ್ನೋ ಮಗನಾದ್ರಿಂದಾಗಿ ವೈದೇಹ ಅಂತ ಹೆಸರು ಬಂತು. ಮಥನಾತ್ ಮಿಥಿ ರೀತಿ, ಮಥಿಸಿ ಹುಟ್ಟಿದವನಾದ್ರಿಂದಾಗಿ ಅವನಿಗೆ ಮಿಥಿ ಅಂತ ಹೆಸರು ಬಂತು. ತಸ್ಯ ಉದಾವಸು ಪುತ್ರ ಅಭವತ್, ಅದರಿಂದಾಗಿ ಅವನಿಂದ ಲಾಲನೆ ಆದದ್ದಾದ್ರಿಂದ ಅದಕ್ಕೆ ಮಿಥಿಲಾ ಅಂತ ಹೆಸರು ಬಂತು ಊರಿಗೆ. ಮಿಥಿಲಾ ಪಟ್ಟಣ ಅಂತ ನಾವು ಇವತ್ತು ಯಾಕೆ ಕರಿತೇವೆ ಅಂದ್ರೆ ಮಿಥಿಯಿಂದ ಲಾಲನೆಗೆ ಒಳಗಾದದ್ದು, ಮಿಥಿ ಲಾಲಿಸಿದಂತಹ ಊರಾದ್ರಿಂದಾಗಿ ಮಿಥಿಲಾ ಅಂತ ಹೆಸರು ಬಂತು. ಅವನಿಗೆ ಉದಾವಸು, ಆ ಉದಾವಸೋಹೋ ನಂದಿವರ್ಧನ, ಉದಾವಸುವಿಗೆ ನಂದಿವರ್ಧನ ಅಂತ ಒಬ್ಬ ಮಗ ಹುಟ್ಟಿದ. ತತಃ ಸುಕೇತು, ಅವನಿಗೆ ಸುಕೇತು. ತಸ್ಮಾತ್ ದೇವರಾತಃ, ಅವನಿಗೆ ಮಕ್ಕಳಾಗಿ ದೇವರಾತ ಹುಟ್ಟಿದ. ಅಲ್ಲಿಂದ ಬೃಹದುಕ್ತ, ತಸ್ಯ ಚ ಮಹಾವೀರ್ಯ ತಸ್ಯಾಪಿ ಸುಧೃತಿ. ಆ ಬೃಹದುಕ್ತನಿಗೆ ಮಹಾವೀರ್ಯ ಅನ್ನುವ ಮಗ, ಮಹಾವೀರ್ಯನಿಗೆ ಸುಧೃತಿ. ತತಶ್ಚ ಧೃಷ್ಟಕೇತು, ಅವನಿಗೆ ಮಗ ಧೃಷ್ಟಕೇತು. ಧೃಷ್ಟಕೇತೋ ಹರಿಯಶ್ವಸ್ಯ, ಹರಿಯಶ್ವ ತಸ್ಯ ಮನು, ಮನೋಹೋ ಪ್ರತೀಕ, ಮನುವಿಗೆ ಪ್ರತೀಕ ಅನ್ನೋನು ಹುಟ್ಟಿದ. ಆ ಪ್ರತೀಕನಿಗೆ ಕೃತರಥ, ಕೃತರಥನಿಗೆ ದೇವಮೀಢ. ತಸ್ಯ ಚ ವಿಬುಧೋ ವಿಬುಧಸ್ಯ ಮಹಾಧೃತಿ, ದೇವಮೀಢನಿಗೆ ವಿಬುಧ, ವಿಬುಧನಿಗೆ ಮಹಾಧೃತಿ, ಮಹಾಧೃತನಿಗೆ ಕೃತರಾತ, ಕೃತರಾತನಿಗೆ ಮಹಾರೋಮ, ಮಹಾರೋಮನಿಗೆ ಸುವರ್ಣರೋಮ, ಸುವರ್ಣರೋಮನಿಗೆ ಹ್ರಸ್ವರೋಮ, ಹ್ರಸ್ವರೋಮನಿಗೆ ಕ್ಷೀರಧ್ವಜ, ಆ ಕ್ಷೀರಧ್ವಜನ ಮಗಳೇ ಸೀತಾ. ತಸ್ಯ ಪುತ್ರಾರ್ಥಂ ಯಜನ ಭುವಂ, ಭೂಮಿಯನ್ನ ಉಳುವಾಗ ಹುಟ್ಟಿದವಳು, ಭೂಮಿಯನ್ನ ಉಳುವಾಗ ಹುಟ್ಟಿದವಳಾದ್ರಿಂದಾಗಿ ಅವಳನ್ನ ಸೀರತಃ ಜಾತ ಸೀತಾ. ನಮ್ಮಲ್ಲಿ ಏನು ಅಂದ್ರೆ ಅವಳು ಭೂಮಿಯಿಂದ ಯಾರೂ ತಂದೆ ತಾಯಿ ಇಲ್ಲದೆ ಹುಟ್ಟಿದ್ಲು ಅಂದ್ರೆ ನಂಬ್ತೇವೆ. ಆದ್ರೆ ಅವಳಿಗೆ ಯಾವುದೇ ರೀತಿಯಾದ ನೋವು ಆಗ್ಲಿಲ್ಲ, ಸಹಿಸ್ಕೊಂಡಿದ್ದಲ್ಲ, ಸಹಿಸ್ಕೊಂಡಿದ್ದು ಬೇರೆ, ಸಹಿಸ್ಕೊಂಡಿದ್ದು ಅನ್ನೋದು ಲೋಕದ ದೃಷ್ಟಿಯಿಂದ. ಆದ್ರೆ ಅವಳಲ್ಲಿ ಯಾವುದೇ ರೀತಿಯಾದ ವಿಕಾರ ಇರ್ಲಿಲ್ಲ ಅನ್ನೋದನ್ನ ಒಂದು ಒಪ್ಪಿ ಒಂದು ಒಪ್ಪದೆ ಇರುವಂತ ಸ್ಥಿತಿ ನಮ್ದು. ಆದ್ರಿಂದ ಅಲ್ಲಿ ಬಂದ ಮಾತೇನು ಅಂದ್ರೆ ಎಲ್ಲೋಯ್ತು, ಕ್ಷೀರಧ್ವಜ ತಸ್ಯ ಪುತ್ರಾರ್ಥಂ ಯಜನ ಭುವಂ, ತಾನು ಮಾಡ್ತಾ ಇರುವ ಯಜ್ಞದ ಭೂಮಿಯನ್ನ ಕರ್ಷಣ ಮಾಡುವಾಗ ಸೀರೆ ಸೀತಾ ದುಹಿತಾ ಸಮುತ್ಪನ್ನ, ಹಲದಿಂದ ಹುಟ್ಟಿದವಳು, ಹಲ ಅಂದ್ರೆ ಸೀರ, ನೇಗಿಲು, ನೇಗಿಲಿಂದ ಹುಟ್ಟಿದವಳಾದ್ರಿಂದಾಗಿ ಅವಳನ್ನ ಸೀತಾ, ಅವಳು ಎಲ್ಲ ದುಃಖಗಳನ್ನ ಉತ್ತೇ ಬಂದವಳಾದ್ರಿಂದಾಗಿ ಅವಳನ್ನ ಸೀತ. ನೇಗಿಲು ಅನ್ನೋದು ಯಾವತ್ತೂ ಕೂಡ ನೆಲವನ್ನು ಉಳುವಂತದ್ದು, ಬೆಳೆಯನ್ನ ತೆಗೆಯುವಂತದ್ದು, ಹಾಗೆ ಬದುಕಿನ ಕರ್ಮಗಳನ್ನ ಉತ್ತು ಅರಿವಿನ ಬೆಳೆಯನ್ನ ತೆಗೆಯುವಂತಹ
ಶಕ್ತಿಯಾಗಿ ಆಕೆ ಆವಿರ್ಭವಿಸಿದ್ಲು. ಕ್ಷೀರಧ್ವಜಸ್ಯ ಭ್ರಾತ ಸಾಂಕಾಶ್ಯ. ಸಾಂಕಾಶ್ಯ ಅಂತ ಸಾಂಕಾಶ್ಯ ಅನ್ನೋದು ಒಂದು ಊರು. ಸಾಂಕಾಶ್ಯಕ್ಕೆ ಅಧಿಪತಿಯಾದವನು ಕುಶಧ್ವಜ. ಸಾಂಕಾಶ್ಯ ಅನ್ನುವ ಊರಿನ ರಾಜನಾಗಿ ಕುಶಧ್ವಜ ನಿಯಾಮಕನಾದ. ಕ್ಷೀರಧ್ವಜಸ್ಯ ಅಪತ್ಯಂ ಭಾನುಮಾನ್. ಭಾನುಮಾನ್ನಿಗೆ ಶತದ್ಯುಮ್ನ. ಶತದ್ಯುಮ್ನನಿಗೆ ಶುಚಿ. ಶುಚಿಗೆ ಅಜ. ಶುಚಿನಿಗೆ ಊರ್ಜ. ತಸ್ಮಾತ್ ಊರ್ಜೋ ನಾಮ ಪುತ್ರೋ ಜಜ್ಞೆ. ತಸ್ಯಾಪಿ ಶತಧ್ವಜ ತಸ್ಯ ಕೃತಿ. ಆ ಊರ್ಜನಿಗೆ ಶತಧ್ವಜ. ಶತಧ್ವಜನಿಗೆ ಕೃತಿ. ಕೃತಿಗೆ ಅಂಜನ. ಅಂಜನಿಗೆ ಕುರುಜಿತ್. ಕುರುಜಿತ್ಗೆ ಅರಿಷ್ಟನೇಮಿ. ಅರಿಷ್ಟನೇಮಿಗೆ ಶ್ರುತಾಯು. ಶ್ರುತಾಯುಗೆ ಸುಪಾರ್ಶ್ವ. ಸುಪಾರ್ಶ್ವನಿಗೆ ಸೃಂಜಯ. ನಾವು ಸೃಂಜಯರು ಅಂತ ತುಂಬಾ ಕಡೆ ಕೇಳಿದ್ರೆ ಅವ್ರು ಇವರೇ, ಇದೇ ಮನೆತನದವರು. ಅವನಿಗೆ ಕ್ಷೇಮಾವಿ. ಆ ಕ್ಷೇಮಾವಿಗೆ ಅನೇನಸ್. ಅನೇನಸ್ಸಿಗೆ ಭೌಮರಥ. ಭೌಮರಥನಿಗೆ ಸತ್ಯರಥ. ಸತ್ಯರಥನಿಗೆ ಉಪಗು ಅಂತ ಅವನ ಹೆಸರು. ಉಪಗುಹು. ಉಪಗುವಿಗೆ ಉಪಗುಪ್ತ. ಉಪಗುಪ್ತನಿಗೆ ಸ್ವಾಗತ. ಸ್ವಾಗತನಿಗೆ ಸ್ವಾನಂದ. ಸ್ವಾನಂದನಿಗೆ ಸುವರ್ಚ. ಸುವರ್ಚಸ್ ಅಂತ ಅವನ ಹೆಸರು. ಸುವರ್ಚಸ್ಸಿಗೆ ಸುಪಾರ್ಶ್ವ. ಸುಪಾರ್ಶ್ವನಿಗೆ ಸುಭಾಷ. ಸುಭಾಷನಿಗೆ ಸುಶ್ರುತ. ತಸ್ಮಾತ್ ಸುಶ್ರುತಾತ್ ಜಯ. ಆ ಸುಶ್ರುತನಿಗೆ ಜಯ. ಅವನ ಮಗ ವಿಜಯ. ವಿಜಯಸ್ಯ ಋತಃ. ವಿಜಯನಿಗೆ ಋತ ಅನ್ನುವ ಮಗ. ಋತಸ್ಯ ಸುನಯ. ಅವನಿಗೆ ಮಗ ಸುನಯ. ಸುನಯಾತ್ ವೀತಹವ್ಯ. ಅವನಿಗೆ ಮಗ ವೀತಹವ್ಯ. ತಸ್ಮಾತ್ ಧೃತಿ. ಆ ವೀತಹವ್ಯನಿಗೆ ಧೃತಿ. ಧೃತಿಗೆ ಬೃಹದ್ಬಲ. ಬೃಹದ್ಬಲನಿಗೆ ಕೃತಿ. ಕೃತೌ ಸಂತಿಷ್ಠತೆ ಅಯಂ ಜನಕ ವಂಶ. ಕೃತಿಯಲ್ಲಿ ಈ ಜನಕನ ವಂಶ ನಿಂತು ಹೋಗುತ್ತೆ. ಈಯತೆ ಮೈಥಿಲ. ಇತ್ಯೇತೆ ಮೈಥಿಲಾಹ. ಇದಿಷ್ಟು ಜನ ಆ ಕಡೆಯಿಂದ ಐಕ್ಷ್ವಾಕುಗಳಾದ್ರೆ ಈ ಕಡೆಯಿಂದ ಮೈಥಿಲರು. ಪ್ರಾಯೇಣ ಏತೆ ಆತ್ಮವಿದ್ಯಾಶ್ರಯಿಣೋ ಭೂಪಾಲಾಹ ಭವಂತಿ. ಒಂದು ವಿಶಿಷ್ಟವಾದ, ಅಷ್ಟೂ ಜನರಿಗೆ ಒಂದು ವಿಶೇಷವಾದ ಗೌರವದ ಮಾತೇನು ಅಂದ್ರೆ, ಇವರು ಎಲ್ಲರೂ ಕೂಡ ಆತ್ಮವಿದ್ಯಾಶ್ರಯಿಣ. ಪರತತ್ವವನ್ನ ತಿಳಿಯುವ ವಿಷಯದಲ್ಲಿ. ಅದಕ್ಕೆ ಜನಕ ಅಂದ್ರೆ ಕೇವಲ ಅವನು ಮಾತ್ರ ಅಲ್ಲ, ಇಲ್ಲಿ ಒಂದು ಅಷ್ಟೂ ಜನ ಜನಕರೇ. ಅವ್ರು ಎಲ್ಲರೂ ಕೂಡ ಜ್ಞಾನದ ಹಸಿವಿನಲ್ಲಿ ನಿರಂತರವಾಗಿ ಮುಳುಗಿದ್ದವರು. ಯಾಕೆಂದ್ರೆ ಯಾಜ್ಞವಲ್ಕ್ಯರ ವಿಶೇಷವಾದ ಆದರ ಅಂದ್ರೆ ಅವರಿಬ್ಬರಲ್ಲಿ ಪರಸ್ಪರ ಆದರ ಇದ್ದದ್ರಿಂದ ಅವ್ರು ಯಾಗಕ್ಕೆ ಯಾವಾಗ್ಲೂ ಬರ್ತಿದ್ರು. ಅವರ ಶಿಷ್ಯರ ಪರಂಪರೆ ಇರ್ತಿತ್ತು. ಹೀಗೆ ಜ್ಞಾನದ ಹಸಿವು ರಾಜನಲ್ಲಿ ಅತ್ಯಂತ ಹೆಚ್ಚಿತ್ತು ಅನ್ನೋದನ್ನ ನೆನಪಿಸ್ತಾರೆ. ಮತ್ತೆ ಮುಂದಿನ 6ನೇ ಅಧ್ಯಾಯದ ಚಿಂತನೆಯನ್ನ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾ ಆತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಸಂಜೆಯು ಮೋಸ್ಟ್ಲಿ ಪಾಠ ಆಗ್ಲಿಕ್ಕಿಲ್ಲ. ಆಗತ್ತೆ ಅಂದ್ರೆ ನಾನು ಮೆಸೇಜ್ ಮಾಡ್ತೇನೆ, ಇಲ್ಲ ಅಂದ್ರೆ ಪಾಠ ಇಲ್ಲ. ಶ್ರೀ ಹರಿಪ್ರಿಯತಾ.